ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತಾತನ ಮನೆ ಗುರುಪ್ರವೇಶ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಬಟ್ಟೆ ಅಂಗಡೀಲಿ ಏನು ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಶರ್ಟ್ ಮೇಲೆ ಸಾಂಬಾರು ಚೆಲ್ಲೋಗಿತ್ತು, ಹಾಗಾಗಿ ಹೊಸ ಶರ್ಟ್ ತೊಗೊಂಡು ಟ್ರಯಲ್ ಮಾಡೋಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ನನ್ನ ಇಬ್ಬರು ತಂಗಿದಿರು ವೆಯ್ಟ್ ಮಾಡ್ತಿದ್ದೀವಿ, ಹೇಗೆ ಕಾಣಿಸ್ತಾರೆ ನೋಡೋಣ ಸೆಟ್ ಆಗುತ್ತಾ ಇಲ್ವಾ ಅಂತ. ಈ ಕಲರ್ ಶರ್ಟ್ ತೊಗೊಂಡ್ರು, ಎಲ್ಲರೂ ಓಕೆ ಅಂತ ಹೇಳಿದರು, ಹಾಗಾಗಿ ನೆಕ್ಸ್ಟು ಇದ್ದೀವಿ. ಎಲ್ಲ ಕಡೆ ಈ ಪಿಂಕ್ ಫ್ಲವರ್ದೆ ಫೋಟೋಸ್, ಹಾಗಾಗಿ ಅದು ಸಿಕ್ತು. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ನೆಕ್ಸ್ಟು ನಾನು ನನ್ನಿಬ್ಬರು ತಂಗೀರು ಮತ್ತು ನನ್ನ ಹಸ್ಬೆಂಡು ಒಂದು ಕಾರಲ್ಲಿ ಹೋಗ್ತಿದ್ದೀವಿ. ನನ್ನ ಮುದ್ದು ನಮ್ಮ ಮಮ್ಮಿ ಪಪ್ಪ, ನಮ್ಮ ಆಂಟಿ, ಚಿಕ್ಕಪ್ಪ, ಅಜ್ಜಿ ಇಷ್ಟು ಜನ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ದಾರೆ. ಬೇಗ ಬಿಡೋಣ ಅಂದ್ಕೊಂಡ್ರಿ, ಬಟ್ ಎಲ್ಲಿ ಆಗುತ್ತೆ ಬೇಗ ಬಿಡೋಕ್ಕೆ, ಮೊದಲೇ ಲೇಟಾಗಿದೆ, ಹಾಗಾಗಿ ಹೋಗ್ತಾಯಿದ್ದೀವಿ. ಅದ್ರ ಮಧ್ಯ ಟ್ರಾಫಿಕ್ ಜಾಮ್ ಬೇರೆ, ಬೇಗ ಹೋಗ್ಬೇಕು ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಕಡೆ ಜಾಮ್ 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 ಟ್ರಾಫಿಕ್ ಜಾಮ್ ಆಗಿದೆ. ಹಂಗೋ ಹಿಂಗೋ ಫೈನಲಿ ಊರಿಗೆ ರೀಚ್ ಆದ್ರಿ. ಆ್ಯಕ್ಚುಲಿ ಲೇಟಾಯಿತು. ನಮ್ಮ ಮಮ್ಮಿ ಪಪ್ಪ, ಆಂಟಿ, ಚಿಕ್ಕಪ್ಪ, ಅಜ್ಜಿ ಎಲ್ಲ ಹೋಗಿದ್ರು, ನಾವು ಅವ್ರಿಗಿಂತ ಲೇಟಾಗೆ. ಇನ್ನೇನು ಊಟದ ಟೈಮಿಗೆ ಸ್ವಲ್ಪ ಇದ್ದಂಗೆ ಹೋಗಿದ್ದೀವಿ. ಬೆಳಗ್ಗೆ ಬೇಗ ಹೋಗಬೇಕು ಅಂದ್ಕೊಂಡಿದ್ದು ಆಗಿಲ್ಲ, ಹಾಗಾಗಿ ಈಗ ಊರೊಳಗೆ ರೀಚಾಗಿ ಹೋಗ್ತಿದ್ದೀವಿ. ಫಸ್ಟು ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದು, ಆಮೇಲೆ ತೋಟದ ಕಡೆ ಬಂದು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊತಾ ಇದ್ರಿ. ನಮ್ಮ ಪೇರೆಂಟ್ಸ್ ಎಲ್ಲ ಅಲ್ಲೇ ಕೂತಿದ್ರು, ನಾನು ನನ್ನ ಸಿಸ್ಟರ್ ಇಬ್ಬರು ಮತ್ತು ನನ್ನ ಹಸ್ಬೆಂಡು ಇಷ್ಟು ಜನ ಬಂದು ಫೋಟೋಸು ವೀಡಿಯೋಸು ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆಲ್ಲ, ಫೋಟೋಸ್ ಚೆನ್ನಾಗಿ ಬೀಳುತ್ತೆ, ಗ್ರೀನರಿ ಇರುತ್ತಲ್ಲ. ಫೋಟೋ ವೀಡಿಯೋ ಎಲ್ಲ ತೆಕ್ಕೊಂಡು ಮನೆ ಕಡೆ ಹೊರಟ್ರಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ, ಪದ್ಮಾವತಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೋಮ ಎಲ್ಲ ಮುಗ್ದೋಗಿತ್ತು, ನಾವು ಹೋಗೋಷ್ಟೊತ್ತಿಗೆ ಲೇಟಾಗೆ ಹೋಗಿದ್ದೀವಿ, ಹಾಗಾಗಿ ಆ ವಿಡಿಯೋನೂ ಮಾಡಲಿಲ್ಲ ನಾನು, ಹೋಗಿರೋದೇ ಲೇಟು ಅಂತ. ಆಮೇಲೆ ಸ್ವಲ್ಪ ಜನ ಎಲ್ಲ ಕಮ್ಮಿ ಆದಮೇಲೆ ವೀಡಿಯೋಸ್ ಮಾಡಿಕೊಂಡೆ. ಆಮೇಲೆ ದೇವ್ರ ಮನೆ ಉಂಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ವೆಂಕಟರಮಣ ಸ್ವಾಮಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ದೇವ್ರ ಫೋಟೋ. ಎಲ್ಲ ಕಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕಿಚನ್ ನೋಡೋಣ. ಕಿಚನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದರು. ಕೃಷ್ಣ ಮತ್ತು ಹಸು ಕರು, ಎತ್ತಿನ ಗಾಡಿ ಮತ್ತು ಚಿಕ್ಕದಾಗಿ ಇಟ್ಟಿರೋ ಮಡಿಕೆಗಳಲ್ಲಿ ಧಾನ್ಯಗಳು ಎಲ್ಲ ಓವರಾಲ್ ತುಂಬ ಚೆನ್ನಾಗಿತ್ತು. ಎಷ್ಟು ಮುದ್ದಾಗಿ ಇದೆ ಆ ಗೊಂಬೆಗಳು. ಮತ್ತು ಗಣೇಶ ಈ ಚಿಕ್ಕ ಛತ್ರಿ ಅದಕ್ಕೆ ಡೆಕೋರೇಟ್ ಮಾಡಿ ಹಾಕಿರೋದು ಎಲ್ಲ ಅಂದರೆ ಎಲ್ಲ ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಅಲ್ಲಿ ಗಣೇಶ ತುಂಬ ಚೆನ್ನಾಗಿದೆ ಅಲ್ಲ. ಈಗಿತ್ತು ಅಡುಗೆ ಮನೆ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಮುದ್ದುನ ನಮ್ಮ ಆಂಟಿ ಎತ್ಕೊಂಡು ಅವನು ನವಿಲ್ಗರಿ ಕೇಳ್ತಾ ಇದ್ದ ಅಂದ್ಬಿಟ್ಟು ಅದನ್ನು ತೆಗ್ದು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಲೈಟಿಂಗ್ಸ್, ಲೈಟ್ಗಳಾಗಲಿ ಎಲ್ಲ ಓವರಾಲ್ ಇಂಟರ್ನಲ್ ಡಿಸೈನು ಎಲ್ಲ ಚೆನ್ನಾಗಿದೆ. ಇಲ್ಲಿ ಫೋಟೋ ಶೂಟ್ ಸೆಷನ್ ನಡೀತಾ ಇದೆ. ಎಲ್ಲರೂ ಇವ್ರು ನಿಂತ್ಕೊಳ್ಳಿ ಅವ್ರು ನಿಂತ್ಕೊಳ್ಳಿ ಅಂತ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ನಿಂತ್ಕೊತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ ಮಕ್ಕಳ ಜೊತೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವರಿಬ್ಬರು ನಮ್ಮ ಅತ್ತೆ ಮಕ್ಕಳು, ಒಬ್ಬ ಆಕಾಶ್, ಇನ್ನೊಬ್ಬ ವಿನಯ್. ಅಂದರೆ ನೋಡೋಕೆ ನಮಗಿಂತ ದೊಡ್ಡವನಿದ್ದಾನೆ, ಆದರೆ ನಮಗಿಂತ ಚಿಕ್ಕವರು ವಯಸ್ಸಲ್ಲಿ. ಅವ್ರ ಜೊತೆ ವೀಡಿಯೋ ಮಾಡ್ಕೊಂಡು ಕಾಮಿಡಿ ಮಾಡ್ತಾಯಿದ್ರಿ ಎಲ್ಲರೂ. ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಮುಗಿಸ್ಕೊಂಡು ಈಚೆ ಬಂದರೆ ಎಷ್ಟು ಚೆನ್ನಾಗಿ ಇದೆ ಈ ಸನ್ ರೇಸಸ್ ಬೀಳ್ತಾ ಇರೋದು. ನನ್ನ ಹಸ್ಬೆಂಡು ಮುದ್ದು ನೆತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು. ಅದಾದಮೇಲೆ
ನಾನು ಟೆರೇಸ್ ಮೇಲೆ ಹೋಗ್ಬಿಟ್ಟು ವ್ಯೂ ನೋಡೋಣ ಅಂತ ಬಂದು ವೀಡಿಯೋಸ್ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಎಷ್ಟು ಚೆನ್ನಾಗಿದೆ ಜಾಗ. ಈ ಥರ ಇರಬೇಕು, ಪ್ರಶಾಂತವಾಗಿರುತ್ತೆ. ಈ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ಕು ಅದು ಇದು. ಯಾವಾಗ ನಾವು ಊರಿಗೆ ಹೋದಾಗ ಈ ಥರ ವ್ಯೂಸು ಕುತ್ಕೊಂಡು ಅರಟೆ ಹೊಡ್ಕೊಂಡು ಎಲ್ಲರೂ ಕೆಳಗೆ ಪೆಂಡಲೆಲ್ಲ ಬಿಚ್ತಿದ್ದಾರೆ. ಏನೆಲ್ಲ ಊಟ ಮುಗೀತು ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಆಕಾಶ, ಸೂರ್ಯನದು ಕಿರಣಗಳು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತಲೂ ಈ ಥರ ಪ್ರಶಾಂತವಾಗಿರಬೇಕು ವಾತಾವರಣ, ಆಗ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದರೆ ನೈಟ್ ಎದ್ದರೆ ಟ್ರಾಫಿಕ್ ಜಾಮ್, ಸೌಂಡು ಗಾಡಿಗಳದ್ದು ಎಷ್ಟು ಸೈಲೆಂಟಾಗಿತ್ತು ಇಲ್ಲಿ. ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ನಾನು ಮುದ್ದನ್ನ ಎತ್ಕೊಂಡು ಹಸು ಹತ್ರ ಹೋದೆ. ಇದು ಅಂಬನ್ ಕೂಗು ಕೂಗು ಹೆಂಗೆ ಕೂಗೋದು ಅಂಬನ? ಕೂಗು ಬಾ ಅಂಬ. ಇದು ನಾವು ಎಲ್ಲಿ ಬಂದಿದ್ದೀವಿ? ಊರು ಸಾಯಂಕಾಲದ ವ್ಯೂ ಹಿಂಗಿರುತ್ತೆ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಪ್ಲಾಸ್ಟಿಕ್ ಬುಟ್ಟಿಯಿಂದ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದರು ಅದು. ಎಲ್ಲ ಕಡೆ ಒಂದು ಸತಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವ್ಯೂ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾ ಹೇಳ್ಬಿಟ್ಟು, నేను ಟೈಮ್ ಆಯ್ತಲ್ಲ ಈವ್ನಿಂಗು ಹೋಗ್ಬೇಕಿತ್ತು ಅಂತ ಎಲ್ಲರಿಗೂ ಬಾ ಹೇಳಿ ನಾವು ಮನೆ ಕಡೆ ಹೊರಟ್ರಿ. ಆಲ್ಮೋಸ್ಟ್ 2 years ಆಗಿತ್ತು. ನನ್ನ ತಮ್ಮನ ಮದುವೆ ಇದ್ದಾಗ ಹೋಗಿದ್ದಿದ್ದು ಊರಿಗೆ. ಈಗ ಗುರುಪ್ರವೇಶಕ್ಕೆ ಅಂತ ಹೋದ್ರಿ. ತುಂಬ ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡಿದ್ದು. ಯಾರಿಗಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.